ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲೋಕೇಶ್. ಗೀತಾ ತನಯನ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರಾವಣ ಮಾಸ ಬಂತಂದ್ರೆ ಸಾಲು ಸಾಲು ಹಬ್ಬಗಳೇ ಬರುತ್ತೆ. ಅದರಲ್ಲಿ ನಮಗೆ ಮೊದಲನೇದಾಗಿ ಬರ್ತಕ್ಕಂಥ ಹಬ್ಬ ನಾಗರ ಪಂಚಮಿ ಹಬ್ಬ. ಈ ನಾಗರ ಪಂಚಮಿ ಹಬ್ಬದಂದು ನಾವು ಮಾಡ್ತಕ್ಕಂಥ ಕೆಲವು ಮಿಸ್ಟೇಕ್ ಏನಿದೆ, ತಪ್ಪೇನಿದೆ, ಅದನ್ನು ನಾವು ಸರಿಪಡಿಸ್ಕೋಬೇಕಾಗಿದೆ. ಹೇಗೆ ಈ ಬಾರಿ ನಾಗರ ಪಂಚಮಿ ಹಬ್ಬ ಹೇಗೆ ಮಾಡಬೇಕು, ಪರಿಸರ ಸ್ನೇಹಿಯಾಗಿ ಈಕೋ ಫ್ರೆಂಡ್ಲಿಯಾಗಿ ನಾಗದೇವತೆಗಳಿಗೆ ಅಥವಾ ನಾಗದೇವರುಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರೋ ರೀತಿಯಲ್ಲಿ, ಪರಿಸರಕ್ಕೆ ಹಾನಿ ಆಗದೇ ಇರೋ ರೀತಿಯಲ್ಲಿ ನಾವು ಈ ಹಬ್ಬಗಳನ್ನ ಮಾಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ಈ ಹಬ್ಬಗಳ ಒಂದು ಸಾಲೇ ಬರುವಂಥ ಈ ಶ್ರಾವಣ ಮಾಸದಲ್ಲಿ ನಾವು ಮೊದಲನೇದಾಗಿ ನಾಗದೇವರ ಪೂಜೆಯನ್ನು ಮಾಡಬೇಕಾಗುತ್ತೆ. ಯಾವ ಥರ ಮಾಡಬೇಕು, ಏನು ಮಾಡಬೇಕು, ನಾಗರ ದೇವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಾಗ ಹೇಗೆ ಮಾಡಬೇಕು, ಎಲ್ಲವನ್ನೂ ವಿಡಿಯೋನಲ್ಲಿ ಸವಿಸ್ತಾರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ನಮ್ಮ ಹೆಮ್ಮೆಯ ಸನಾತನ ಧರ್ಮದಲ್ಲಿ ಪ್ರಕೃತಿಯ ಪ್ರತಿಯೊಂದು ಜೀವಿಯನ್ನು ದೇವರಂತೆ ಕಾಣುವ ಅದ್ಭುತ ಸಂಪ್ರದಾಯವಿದೆ. ಅದರಲ್ಲೂ ಶ್ರಾವಣ ಮಾಸ ಬಂತೆಂದರೆ ಸಾಕು, ಹಬ್ಬಗಳ ಸಾಲೆ ಶುರುವಾಗುತ್ತದೆ. ಅದರಲ್ಲಿ ಮೊದಲನೆಯದೇ ಈ ನಾಗರ ಪಂಚಮಿ ಹಬ್ಬ. ಆದರೆ ವೀಕ್ಷಕರೇ, ನಾವು ಭಕ್ತಿಯ ಹೆಸರಿನಲ್ಲಿ ಮಾಡುತ್ತಿರುವ ಕೆಲವು ತಪ್ಪುಗಳು ಮೂಕ ಜೀವಿಗಳಾದ ನಾಗದೇವರ ಪ್ರಾಣಕ್ಕೆ ಕಂಟಕವಾಗ್ತಿದೆ ಅಂತ ನಿಮಗೆ ಗೊತ್ತಾ? ಈ ವರ್ಷದ ನಾಗರ ಪಂಚಮಿಯನ್ನು ನಾವು ಪರಿಸರಕ್ಕೆ ಮತ್ತು ಹಾವುಗಳಿಗೆ ಯಾವುದೇ ತೊಂದರೆ ನೀಡದೆ ಅತ್ಯಂತ ಅರ್ಥಪೂರ್ಣವಾಗಿ ಈಕೋ ಫ್ರೆಂಡ್ಲಿಯಾಗಿ ಹೇಗೆ ಆಚರಿಸಬಹುದು, ಇದರ ಹಿಂದಿನ ಅಸಲಿ ವಿಜ್ಞಾನ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಇವತ್ತು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇ ವಿಚಾರ ಏನಪ್ಪ ಅಂತಂದರೆ, ನಾಗರ ಪಂಚಮಿಯ ಅಸಲಿ ಹಿನ್ನೆಲೆ ಮತ್ತು ವಿಜ್ಞಾನ. ಮೊದಲನೆಯದಾಗಿ, ನಾಗರ ಪಂಚಮಿ ಅಂದರೆ ಕೇವಲ ಕಲ್ಲಿಗೆ ಹಾಲೆರೆಯುವುದಲ್ಲ. ಮಳೆಗಾಲದಲ್ಲಿ ಹುತ್ತಗಳಿಗೆ ನೀರು ತುಂಬಿದಾಗ ಹಾವುಗಳು ಹೊರಗೆ ಬರುತ್ತವೆ. ರೈತನ ಬೆಳೆಗಳನ್ನು ನಾಶ ಮಾಡುವ ಇಲಿಗಳನ್ನು ತಿಂದು ಹಾವುಗಳು ನಮಗೆ ಉಪಕಾರ ಮಾಡುತ್ತವೆ. ಅದಕ್ಕೆ ಹಾವುಗಳನ್ನು ರೈತನ ಮಿತ್ರ ಎನ್ನಲಾಗುತ್ತದೆ. ಈ ಕೃತಜ್ಞತೆಗಾಗಿ ನಾವು ಹಾವುಗಳನ್ನು ಪೂಜಿಸುತ್ತೇವೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪರಿಸರ ಸ್ನೇಹಿ ಆಚರಣೆ ಹೇಗೆ, ಪ್ರಮುಖ ಅಂಶಗಳು ಹೀಗೆ ಹೇಳ್ತೀನಿ ಬನ್ನಿ. ಹಾಗಾದರೆ ಈ ಬಾರಿ ನಾವು ಮಾಡಬೇಕಾದ ಪರಿಸರ ಸ್ನೇಹಿ ಪೂಜಾ ವಿಧಾನಗಳು ಯಾವುವು ಅಂದರೆ, ನಿಜವಾದ ಹಾವುಗಳಿಗೆ ಹಾಲು ಕುಡಿಸಲೇಬೇಡಿ. ಹಾವುಗಳು ಸರೀಸೃಪಗಳು. ವೈಜ್ಞಾನಿಕವಾಗಿ ಹಾವುಗಳಿಗೆ ಹಾಲನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. ಹಾವಾಡಿಗರು ತರುವ ಹಾವುಗಳಿಗೆ ಬಲವಂತವಾಗಿ ಹಾಲು ಕುಡಿಸಿದರೆ ಅವುಗಳು ಶ್ವಾಸಕೋಶಕ್ಕೆ ಹಾನಿಯಾಗಿ ಕೆಲವು ದಿನಗಳಲ್ಲೇ ಅವು ಸತ್ತು ಹೋಗುತ್ತವೆ. ದಯವಿಟ್ಟು ನಿಜವಾದ ಹಾವುಗಳಿಗೆ ಹಾಲು ಕುಡಿಸಲೇಬೇಡಿ, ಏಕೆಂದರೆ ಹಾವುಗಳು ಹಾಲನ್ನು ಕುಡಿಯುವುದಿಲ್ಲ. ಅದಕ್ಕೆ ಜೀರ್ಣಿಸಿಕೊಳ್ಳುವ ಶಕ್ತಿಯೂ ಅವಕ್ಕೆ ಇರುವುದಿಲ್ಲ. ಹಾಗಾಗಿ ಈ ಹಾವಾಡಿಗರು ತರುವ ಹಾವುಗಳಿಗೆ ಯಾವತ್ತೂ ಯಾವುದೇ ಕಾರಣಕ್ಕೂ ಅವರನ್ನು ಪ್ರೋತ್ಸಾಹಿಸಬೇಡಿ ಮತ್ತು ಅವರಿಂದ ಹಾವುಗಳಿಗೆ ಹಾಲನ್ನು ಕುಡಿಸಲು ಹೋಗಲು ಬೇಡಿ. ಮತ್ತು ಏನು ಮಾಡಬೇಕು, ಯಾವ ಥರ ಪೂಜೆ ಮಾಡಬೇಕು ಅಂತಂದರೆ, ನಮ್ಮ ಈ ಸನಾತನ ಸಂಪ್ರದಾಯದಲ್ಲಿ ಸಾಂಕೇತಿಕ ಪೂಜೆ ಮಾಡಿ ನಮ್ಮ ಮನೆಯಲ್ಲಿರುವ ಬೆಳ್ಳಿ ತಾಮ್ರದ ನಾಗರ ಮೂರ್ತಿ ಅಥವಾ ದೇವಸ್ಥಾನದಲ್ಲಿರುವ ಕಲ್ಲಿನ ನಾಗರ ವಿಗ್ರಹಕ್ಕೆ ಮಾತ್ರ ಹಾಲಿನ ಅಭಿಷೇಕ ಮಾಡಿ ಹಾಲನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸಿ. ವಿಗ್ರಹಕ್ಕೆ ಅಭಿಷೇಕ ಮಾಡಿದ ಹಾಲನ್ನು ನೀವು ಸ್ವೀಕರಿಸಬಹುದು. ಮತ್ತು ಮಣ್ಣಿನ ಮೂರ್ತಿಗಳನ್ನು ಬಳಕೆ ಮಾಡಿ, ಮಣ್ಣಿನ ಮೂರ್ತಿ ನಾಗ ಪ್ರತಿಮೆಗಳನ್ನು ಮಾಡಿ ನೀವು ಮನೆಯಲ್ಲಿನ ನಾಗರ ವಿಗ್ರಹ ಇಟ್ಟು ಪೂಜಿಸುವುದಾದರೆ ಕೆಮಿಕಲ್ ಬಣ್ಣಗಳಿಲ್ಲದ ಕೇವಲ ಶುದ್ಧ ಜೇಡಿ ಮಣ್ಣಿನಿಂದ ಮಾಡಿದ ಪರಿಸರ ಸ್ನೇಹಿ ಮೂರ್ತಿಗಳನ್ನು ಬಳಸಿ. ಪ್ಲಾಸ್ಟಿಕ್ ಮುಕ್ತ ಹಬ್ಬ ಪೂಜೆಗೆ ಬಹಳ ಪ್ರಶಸ್ತವಾಗಿದೆ. ಏಕೆ ಪ್ಲಾಸ್ಟಿಕ್ ಮುಕ್ತ ಹಬ್ಬ ಅಂತಂದರೆ ಈಕೋ ಫ್ರೆಂಡ್ಲಿಯಾಗಿ ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಅಂತಂದರೆ,
ನಾವೀಗ ಮನೆಯಿಂದ ಎಷ್ಟೋ ಗಂಧದ ಕಡ್ಡಿ ಕವರ್ಗಳು, ಪ್ಲಾಸ್ಟಿಕ್ ಪಟ್ಣ ಮತ್ತು ಹೂವುಗಳೆಲ್ಲ ತುಂಬ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡ್ತೀವಿ. ಬಟ್ ಆ ಕವರ್ನ ಏನು ಮಾಡ್ತೀವಿ, ಅಲ್ಲೇ ಬಿಸಾಡ್ತೀವಿ. ಅಲ್ಲಿ ಏನಾಗುತ್ತೆ, ಪರಿಸರ ಹಾಳಾಗುತ್ತೆ. ಆ ಪರಿಸರ ಹಾಳಾದರೆ ಪಾಪ ಅದಕ್ಕೂ ಅದ್ರ ಮನೇನ ಗಲೀಜು ಮಾಡಿದಾಗೆ ಆಗುತ್ತೆ. ಪರಿಸರನ ಯಾವತ್ತೂ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ಯಾರಾದರೂ ನಮ್ಮ ಮನೆಗೆ ಬಂದು ಕಸ ಕಡ್ಡಿ ಎಲ್ಲ ಹಾಕೋದ್ರೆ ನಮಗೆ ಬೇಜಾರಾಗಲ್ವ? ಹಾಗೆ ನಾವು ಹೋಗ್ತಕ್ಕಂಥ ನಾಗಪ್ಪನ ಸನ್ನಿಧಾನದಲ್ಲಿ ಅಲ್ಲಿ ಕಸ ಕಡ್ಡಿಗಳು, ಪ್ಲಾಸ್ಟಿಕ್ಕು ಮತ್ತು ಇನ್ನೊಂದು ಅಲ್ಲೆಲ್ಲ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಮತ್ತು ಪೂಜೆಗೆ ಬಾಳೆ ಎಲೆ ಮತ್ತು ಮುತಗದ ಎಲೆಗಳನ್ನು ಬಳಸಿ. ನೀವು ನೈವೇದ್ಯಕ್ಕೆ ಏನಾರು ಇಡ್ತೀರಾ ಅಂತಂದರೆ ಈ ಥರ ಬಾಳೆ ಎಲೆಗಳು ಮತ್ತು ಅಡಿಕೆ ತಟ್ಟೆಗಳು ಬರುತ್ತಲ್ಲ, ಆ ಥರದನ್ನು ನೀವು ಬಳಸ್ಕೊಳ್ಳಿ. ಸಂಪೂರ್ಣವಾಗಿ ಈ ಪ್ಲಾಸ್ಟಿಕ್ ಕವರ್ಗಳನ್ನ ತ್ಯಜಿಸಿ. ಭಕ್ತಿ ಇರಬೇಕು ಗೆಳೆಯರೆ, ಆದರೆ ಆ ಭಕ್ತಿ ಮತ್ತೊಂದು ಜೀವಿಗೆ ಹಿಂಸೆ ಮಾಡುವಂತಿರಬಾರದು. ಈ ಬಾರಿ ಪ್ರಕೃತಿಯನ್ನು ಪ್ರೀತಿಸುತ್ತಾ ಪರಿಸರ ಸ್ನೇಹಿ ನಾಗರ ಪಂಚಮಿಯನ್ನು ಆಚರಿಸೋಣ. ನಾವು ಮಾಡುವಂಥ ಪೂಜೆ ಅದಕ್ಕೆ ಪೂರಕವಾಗಿರಬೇಕೇ ಹೊರತು ಅದಕ್ಕೆ ಯಾವತ್ತೂ ಮಾರಕವಾಗಿರಬಾರ್ದು. ನಾವು ಇಲ್ಲಿಂದ ತೊಗೊಂಡೋಗಿ ಎಷ್ಟೋ ಪದಾರ್ಥಗಳನ್ನ ತೊಗೊಂಡೋಗಿ ಅದಕ್ಕೆ ಹಿಂಸೆ ಮಾಡಬಾರ್ದು. ಅದಕ್ಕೆ ಏನು ಬೇಕು ಹಾಗೆ ಮಾಡಬೇಕು. ಹುತ್ತಗಳಲ್ಲಿ ಲೀಟ್ರುಗಟ್ಟಲೆ ಮತ್ತು ಎಷ್ಟೊಂದು ಕೆಮಿಕಲ್ ಕುಂಕುಮಗಳು, ಅರಿಶಿಣಗಳು ಮತ್ತು ಇನ್ನೊಂದು ಅದನ್ನೆಲ್ಲ ಹುತ್ತದೊಳಗಡೆ ಎಲ್ಲ ಹಾಕಬೇಡಿ. ಯಾಕೆಂದರೆ ಈಗೇನಿದೆ ಈ ಮಾಸದಲ್ಲಿ ಅಂದರೆ ಹಾವಿನ ಮರಿಗಳು ಜಾಸ್ತಿ. ಈ ಮಳೆಗಾಲದಲ್ಲಿ ಜೂನ್, ಜುಲೈ, ಆಗಸ್ಟಲ್ಲಿ ನಾಗರ ಹಾವಿನ ಮರಿಗಳು ಮೊಟ್ಟೆಯಿಂದ ಹೊಡೆದು ಈಚೆ ಬರುತ್ತೆ. ಆಗ ನೀವು ಹಾಕುವಂಥ ಕೆಮಿಕಲ್ ಕುಂಕುಮ ಆಗ್ಬೋದು, ಅರಿಶಿಣಗಳಾಗ್ಬೋದು ಮತ್ತು ಎಷ್ಟೊಂದು ಹಾಲುಗಳೆಲ್ಲ ಸುರಿಯೋದ್ರಿಂದ ಪಾಪ ಜೀವ ಹಿಂಸೆ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಆ ಥರ ಕೆಮಿಕಲ್ ಮಿಶ್ರಿತ ಕುಂಕುಮಗಳು, ಅರಿಶಿಣಗಳು ಎಲ್ಲವನ್ನು ಅದಕ್ಕೆ ಯಥೇಚ್ಛವಾಗಿ ಸುರಿದು ಹಾನಿಯನ್ನು ಮಾಡಬಾರ್ದು. ಹಾಗಾಗಿ ನೋಡಿ, ಇಲ್ಲಿ ಪರಿಸರ ಎಷ್ಟು ಸುಂದರವಾಗಿದೆ ಅಂತಂದರೆ ಅಷ್ಟೇ ಅದ್ಭುತವಾಗಿದೆ. ಈ ನೇಚರಲ್ಲಿ, ಈ ಪರಿಸರದಲ್ಲಿ ಒಂದು ಪ್ಲಾಸ್ಟಿಕ್ ಸಹ ಅಲ್ಲಿಲ್ಲ. ಹಾಗಾಗಿ ನಾವು ತಗೊಂಡೋಗುವಂಥ ಒಂದು ಕೆಮಿಕಲ್ ಕುಂಕುಮ ಆಗ್ಬೋದು ಮತ್ತು ಪ್ಲಾಸ್ಟಿಕ್ ಕವರ್ಗಳಾಗ್ಬೋದು, ಮತ್ತೊಂದು ಯಾವುದೇ ರೀತಿಯಾದಂಥ ನಾವು ತೊಗೊಂಡೋಗುವಂಥ ಹಾನಿಕಾರಕ ವಸ್ತುಗಳಿಂದ ಪಾಪ ಅಲ್ಲಿರ್ತಕ್ಕಂಥ ಪರಿಸರಕ್ಕಾಗಲಿ ಮತ್ತು ಅಲ್ಲಿರತಕ್ಕಂಥ ನಾಗದೇವತೆಗಳಿಗಾಗಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಆ ಥರ ನಾವು ಅದನ್ನು ನೋಡ್ಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸೊಗಸಾಗಿದೆ ಈ ನಾಗರವನ ಅಲ್ವಾ? ಈ ಥರ ಜಾಗದಲ್ಲಿ ನಾವು ಹೋಗಿ ಅದಕ್ಕೆ ತೊಂದರೆ ಮಾಡೋದ್ರಿಂದ ನಮಗೆ ಪಾಪ ಬರುತ್ತೆ ಹೊರತು ಪುಣ್ಯ ಅನ್ನೋದು ಬರಲ್ಲ. ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ? ಈಕೋ ಫ್ರೆಂಡ್ಲಿಯಾಗಿ ಪರಿಸರ ಸ್ನೇಹಿಯಾದಂಥ ಪೂಜೆಯನ್ನು ಮಾಡಿ ನಾಗ ದೇವತೆಗಳಿಗೆ ಮತ್ತು ನಾಗ ವಾಸ ಮಾಡ್ತಕ್ಕಂಥ ಹುತ್ತಗಳಿಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಮಿಶ್ರಿತ ಐಟಮ್ಗಳನ್ನ, ಪೂಜಾ ಸಾಮಗ್ರಿಗಳನ್ನ ಬಳಸಬೇಡಿ. ಸಾಂಪ್ರದಾಯಿಕವಾಗಿ ಏನೇನು ಬಳಸ್ತಾರೆ ನಿಮ್ಮ ಮನೆತನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಯಾವ ರೀತಿ ನಾಗದೇವತೆಗಳ ಪೂಜೆ ಮಾಡ್ಕೊಂಡ್ಬಂದಿದ್ದೀರೋ ಆ ಥರ ಖಂಡಿತವಾಗಿಯೂ ಮಾಡಿ. ಹಾಗಾಗಿ ನಾವು ಮಾಡುವಂಥ ಪೂಜೆ ಅದಕ್ಕೆ ಪೂರಕವಾಗಿರಬೇಕೇ ಹೊರತು ಯಾವುದೇ ರೀತಿಯಾದಂಥ ಮಾರಕವಾಗಿರಬಾರ್ದು ಅಲ್ವಾ? ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಜಲಗಳು, ಭೂಮಿ ಎಲ್ಲವೂ ತುಂಬ ಅದ್ಭುತವಾಗಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಮಾಡುವಂಥ ಪೂಜೆ ಅದಕ್ಕೆ ಪೂರಕವಾಗಿಯೇ ಇರಲಿ, ಯಾವತ್ತೂ ಮಾರಕವಾಗಿರಬಾರ್ದು. ನೋಡಿ ಅಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ? ನೋಡಿ, ಇದು ನಾಗಲಿಂಗ ಪುಷ್ಪ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಪ್ರಕೃತಿಯ ಮಡ್ಲಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಕಾಡಲ್ಲೇ ಎದ್ಬಿಡಬೇಕು ಅನಿಸುತ್ತೆ. ಬಟ್ ಆದರೆ ಏನು ಮಾಡೋದು, ನಾವು ಕಾಡಲ್ಲಿ ಇರೋಕ್ಕಾಗಲ್ಲ. ನಾವು ನಾಡಿನಲ್ಲೇ ವಾಸ ಮಾಡಬೇಕು. ಕಾಡಿನ ಪ್ರಾಣಿಗಳು ಕಾಡಿನಲ್ಲೇ ಇರಬೇಕು ಅಲ್ವಾ? ಹಾಗಾಗಿ ತುಂಬ ಎಷ್ಟು ಅತ್ಯದ್ಭುತವಾಗಿದೆ. ನೋಡಲಿಕ್ಕೆ ಒಂದು ಕಣ್ಣಿಗೆ ಹಬ್ಬ. ನೋಡಿ, ಸೂರ್ಯನ ಕಿರಣಗಳು ಮತ್ತು ಈ ನೀವು ನಾಗದೇವರಿಗೆ ಇಷ್ಟವಾದಂಥ ತಾಳೆ ಹೂವು ನೋಡಿದ್ದೀರಲ್ವ? ನೋಡಿ, ಅದು ಈ ಗಿಡದಲ್ಲೇ ಬೆಳೆಯೋದು. ಇದು ತಾಳೆ ಹೂವಿನ ಗಿಡ, ಅಂದರೆ ಪೊದೆ ಅಂತ ಬರುತ್ತೆ. ಇದು ತಾಳೆ ಹೂವಿನ ಪೊದೆ. ಇದು ಇದ್ರಿಂದ ನಾಗರ ಹೂವು ಬರುತ್ತೆ ಆಚೆ, ಅಂದರೆ ತಾಳೆ ಹೂವುಗಳು ಈಚೆ ಬರುತ್ತೆ. ಈ ಟೈಮಲ್ಲೆಲ್ಲ ಜಾಸ್ತಿ ಹಬ್ಬಗಳಲ್ಲಿ ಯೂಸ್ ಮಾಡ್ತಾರೆ. ಈಗ ವ್ರತಗಳು ಎಲ್ಲ ಸ್ಟಾರ್ಟ್ ಆಗೋದ್ರಿಂದ ಈ ತಾಳೆ ಹೂವಿಗೂ ಒಂದು ಹೆಚ್ಚಿನ ಪ್ರಾಶಸ್ತ್ಯ ಇದೆ. ಅದಕ್ಕೂ ತುಂಬ ನಾಗದೇವನಿಗೆ ಇದು ತುಂಬ ಇಷ್ಟ. ಅದ್ರ ಪರಿಮಳ ತುಂಬಾ ಇಷ್ಟ. ಹಾಗಾಗಿ ನಾಗರ ಹಾವುಗಳು ಈ ತಾಳೆಗರಿ ಹತ್ರ ಎಲ್ಲ ತುಂಬ ಇರುತ್ತೆ. ಹುಷಾರಾಗಿ ಓಡಾಡಿ. ನೀವು ಪೂಜೆಗೆ ಹೋದಂಥ ಸಮಯದಲ್ಲೂ ಅಷ್ಟೇ ಸುತ್ತಮುತ್ತ ನಿಜ ನಾಗಗಳು ಇರುತ್ತೆ. ಅದನ್ನು ನೋಡಿಕೊಂಡು ಹೋಗಿ. ಸಡನ್ಲಿ ಹೋಗಿ ಅವಸರವಾಗಿ ಅಪಾಯ ತಂದ್ಕೊಬೇಡಿ.
ಯಾವುದೇ ಜೀವಿಗಳು ನಮಗೆ ಯಾವತ್ತೂ ಅಪಾಯ ಮಾಡಬೇಕು ಅಂತಿರಲ್ಲ. ನಮ್ಮಿಂದ ಅದಕ್ಕೇನಾರ ಅಪಾಯ ಆಗುತ್ತೆ ಅಂದಾಗ ಮಾತ್ರ ಅವು ನಮಗೆ ಅಪಕಾರ ಮಾಡುತ್ತೆ. ಹಾಗಾಗಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ, ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಹೀಗೆ ಹೆಚ್ಚಿನ ವೀಡಿಯೋಗಳನ್ನ ನಿಮ್ಗೆ ತಲುಪಿಸ್ತಾ ಇರ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಜಾಗೃತಿ ಮೂಡಿಸಿ. ಇಂತಹ ಮತ್ತಷ್ಟು ಉತ್ತಮ ಕಲೆ, ಸಾಹಿತ್ಯ, ಅಡುಗೆ ಮತ್ತು ಪರಿಸರ ಆಧಾರಿತ ವಿಡಿಯೋಗಳಿಗಾಗಿ ನಮ್ಮ ಗೀತಾತನಯನ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ಮುಂದಿನ ದಿನಗಳಲ್ಲಿ ಹೀಗೆ ಹೆಚ್ಚಿಗೆ ಬರ್ತಾ ಇರ್ತೀನಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋನ ನೋಡಿದ್ರಲ್ಲ, ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋ ನಿಮ್ಗೆ ತಲುಪಿಸ್ತಾ ಇರ್ತೀನಿ. ನಾನು ನಿಮ್ಮ ಪ್ರೀತಿಯ ಲೋಕೇಶ್. ಬಾಯ್ ಬಾಯ್.